ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದೆ ನಾವು 20ನೆಯ ಎಪಿಸೋಡ್ನಲ್ಲಿ ಸುಮಾರು 195ನೆಯ ಪ್ರಶ್ನೆಗಳವರೆಗೆ ಚಿಂತನೆ ನಡೆಸಿದ್ದೇವೆ. ಇದೀಗ 196ರಿಂದ 21ನೆಯ ಎಪಿಸೋಡ್ ಮೂಲಕ ಪಾಠವನ್ನು ಮುಂದುವರಿಸೋಣ. ಕೃಷ್ಣನು ನಿರೂಪಿಸಿದ ಭಕ್ತಿಯ ಶ್ರೇಷ್ಠತೆ. ಹೇಳಿದ ಕೃಷ್ಣ, ಯೋಗ, ಜ್ಞಾನ, ಅಧ್ಯಯನ, ತಪಸ್ಸು, ದಾನಾದಿಗಳಿಂದ ವಶನಾಗದೇ ಇರತಕ್ಕಂತಹ ಹರಿ ಕೇವಲ ಭಕ್ತಿಯಿಂದ ವಶನಾಗ್ತಾನೆ. ಭಕ್ತಿ ಈಸ್ ವೆರಿ ಇಂಪಾರ್ಟೆಂಟ್. ಪ್ರಹ್ಲಾದ, ಬಲಿಚಕ್ರವರ್ತಿ, ವೃತ್ರಾಸುರ, ಗಜೇಂದ್ರ, ಕುಬ್ಜ, ಹಾಗೆಯೇ ಗೋಪಿಯರು, ಯಜ್ಞಪತ್ನಿಯರು ಒಬ್ಬೊಬ್ಬರು ಕೂಡ ಭಕ್ತಿಯ ಹಿನ್ನೆಲೆಯಲ್ಲಿ ಅವರು ಮುಂದೆ ಬಂದವರು, ಹರಿಯನ್ನು ಪಡೆದಿದ್ದಾರೆ ಭಕ್ತಿಯಿಂದ ಎನ್ನುವ ಮೂಲಕ ಕೃಷ್ಣ ಭಕ್ತಿಯ ಶ್ರೇಷ್ಠತೆಯನ್ನು ನಿರೂಪಿಸಿದ್ದಾನೆ. ಉದ್ಧವನ ಪ್ರಶ್ನೆ ಬಂತು, ಅಲ್ಲ, ಭಗವಂತನ ಆರಾಧನೆಗೆ ಮುಖ್ಯಪ್ರಾಣ ಶ್ರೇಷ್ಠ ಅಧಿಷ್ಠಾನ ಅಂತ ಇದೀಗ ತಾನೇ ಹೇಳಿದೆ, ಹೌದಾ? ಈಗ ಹೇಳ್ತಿದ್ದಿ ಗೋಪಿಕಾ ಸ್ತ್ರೀಯರು ಕೂಡ ಹರಿಭಕ್ತರು ಅಂತೆಲ್ಲ ಮಾತಾಡಿದೆ. ಹಾಗಾಗಿ ಹರಿಭಕ್ತರಲ್ಲಿ ಮುಖ್ಯಪ್ರಾಣ ಮತ್ತು ಗೋಪಿಯರು ಯಾರು ಶ್ರೇಷ್ಠರಪ್ಪ? ಒಂದು ರೀತಿ ಗೊಂದಲ ಉಂಟಾಗ್ತಾ ಇದೆ ನನಗೆ. ಕೃಷ್ಣ ಉತ್ತರ ಕೊಟ್ಟ, ಹಿಂದಿನ ಕಲ್ಪದಲ್ಲಿ ವಾಯು ಪದವಿಯಲ್ಲಿ ಇರತಕ್ಕಂತಹ ಋಷಿಯೋಗಿಯೇ ಈ ಕಲ್ಪದಲ್ಲಿ ಬ್ರಹ್ಮ ಪದವಿಯಲ್ಲಿದ್ದಾನೆ. ವಾಯುದೇವ ಗರುಡ, ಶೇಷ, ರುದ್ರಾದಿ ಸರ್ವ ಜೀವ ಪ್ರೇರಕ. ಅವನು ಶ್ರೇಷ್ಠ, ಅವನ ಭಕ್ತಿ ಶ್ರೇಷ್ಠ, ನೋ ಡೌಟ್. ನಾನು ಹೇಳಿದ ಉದ್ದೇಶ ಏನು? ಗೋಪಿಯರಂಥವರೇ ಉತ್ತಮ ಭಕ್ತರಂದ ಮೇಲೆ ವಾಯುದೇವನ ಬಗ್ಗೆ ಮತ್ತೇನು ಬೇರೆ ಹೇಳಬೇಕಾಗಿದೆ? ಗೋಪಿಯರನ್ನು ಪ್ರಶಂಸಿದ್ದು ಈ ಕಾರಣಕ್ಕೋಸ್ಕರ. ಗೋಪಿಯರಂಥವರೇ ಶ್ರೇಷ್ಠ ಭಕ್ತರಾಗಿದ್ದಾರೆ, ವಾಯುದೇವಂತೂ ಪ್ರಶ್ನೆಯೇ ಇಲ್ಲ, ಸುಪೀರಿಯರ್. ಆ ಅಭಿಪ್ರಾಯವನ್ನು ಹೇಳಿದ. ಜಗದ್ವೃಕ್ಷ ತಿಳಿದವನು ವೇದಾರ್ಥಜ್ಞ ಅಂತ ಅವನಿಗೆ ಅನ್ನಿಸ್ತಾನೆ. ಅವನೇ ಮೋಕ್ಷ ಅರ್ಹನೆನಿಸುತ್ತಾನೆ. ಗೋಪಿಯರು ನನ್ನ ಸಂಘದಿಂದ ಮುಕ್ತರಾಗಿದ್ದಾರೆ, ಶರಣಾಗತಿಯು ಮೋಕ್ಷಪ್ರದವಾಗಿದೆ ಎಂದು ಉತ್ತರ ಕೊಟ್ಟಿದ್ದಾನೆ. ಏನಿದು ಜಗದ್ವೃಕ್ಷ? ಹರಿಚ್ಛೆಯಂತೆ ಪ್ರಕೃತಿಯಿಂದ ಜಗದ್ವೃಕ್ಷವು ಸೃಷ್ಟಿಗೊಂಡಿದೆ. ಇದಕ್ಕೆ ಬ್ರಹ್ಮವಾಣಿಯರು ಮಣ್ಣು ನೀರುಗಳಂತೆ ಕರ್ಮಗಳೆಂಬ ಅಸಂಖ್ಯವಾಗಿರತಕ್ಕಂಥ ಬೇರುಗಳು, ಅಹಂಕಾರ, ಬುದ್ಧಿ, ಮನಸ್ಸುಗಳ ಅಭಿಮಾನಿಗಳೆನಿಸಿದ ರುದ್ರ, ಇಂದ್ರ, ಚಂದ್ರರು ಇದಕ್ಕೆ ಕಾಂಡಗಳಾಗಿದ್ದಾರೆ. ಪಂಚಮಹಾಭೂತಗಳು ಕವಲುಗಳು, ಪಂಚ ವಿಷಯಗಳು ನಿರ್ಮಾಣ ಮಾಡುತ್ತವೆ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನಸ್ಸು 10, 11. ಇವು 11 ಟೊಂಗಿಗಳು. ಪ್ರವೃತ್ತಿ ಮಾರ್ಗದವರು, ನಿವೃತ್ತಿ ಮಾರ್ಗದವರು, 2 ಪ್ರಕಾರದ ಜನರಿದ್ದಾರೆ ಈ ಪ್ರಪಂಚದಲ್ಲಿ. ಅವೇ 2 ಟೊಂಗಿಗಳು. ಈ ಮಾರ್ಗದಲ್ಲಿ, ಈ ವೃಕ್ಷದಲ್ಲಿ 2 ಟೊಂಗಿಗಳು, 11 ಟೊಂಗಿಗಳು, 2 ಪಕ್ಷಿಗಳು. ಯಾವುದದು? ಪ್ರವೃತ್ತಿ ಮಾರ್ಗದವರು, ನಿವೃತ್ತಿ ಮಾರ್ಗದವರು 2 ಪಕ್ಷಿಗಳು. ಪುಣ್ಯ, ಪಾಪ, ಇವು ಆ 2 ಪಕ್ಷಿಗಳ ರೆಕ್ಕೆಗಳು. ಸತ್ವಾದಿ ತ್ರಿಗುಣಗಳು ತೊಗಟೆಗಳು. ಸ್ವರ್ಗ ಮೋಕ್ಷಗಳೆಂಬ 2 ಫಲಗಳು. ಹರಿ ಎಂಬ ಆಕಾಶವನ್ನು ಈ ಜಗದ್ವೃಕ್ಷವು ಆಶ್ರಯಿಸಿದೆ. ಈ ಎಲ್ಲ ಮಾಹಿತಿ ನಮಗೆ ಜಗದ್ವೃಕ್ಷಸ್ಯ ಬೀಜೇ ದ್ವೇ ಬ್ರಹ್ಮ ಚೈವ ಸರಸ್ವತಿ ಅನ್ನುವ ನಿವೃತ್ತಿ ಗ್ರಂಥದ ಮೂಲಕ ತಿಳಿದು ಬರ್ತದೆ. ಹರಿಯ ಸಂಘದಿಂದ ಗೋಪಿಯರಿಗೆ ಮುಕ್ತಿ. ಏನಿದು ಮಾತಿನ ಅಭಿಪ್ರಾಯ ಅಂತ ಒಂದು ಸ್ವಲ್ಪ ಮೇಲ್ನೋಟಕ್ಕೆ ಕನ್ಫ್ಯೂಷನ್ ಅನ್ನಿಸ್ತದೆ. ಅದಕ್ಕೆ ಶ್ರೀಮದ್ ಆಚಾರ್ಯರು ದರ್ಶನ ಗ್ರಂಥದ ಮಾತನ್ನು ಉಲ್ಲೇಖ ಮಾಡ್ತಾ, ಸಂಘ ಅಂದ್ರೇನು? ಸಂಘಸ್ತು ಗುಣ ಸಂಪ್ರೀತಿ ಗುಣವತ್ವೇಪಿ ನಿಶ್ಚಯಾತ್. ದರ್ಶನ ಗ್ರಂಥದ ಮಾತಿದು. ಹರಿಯು
ಗುಣಪರಿಪೂರ್ಣ ಎಂಬ ದೃಢ ನಿಶ್ಚಯದೊಂದಿಗೆ ಅವನಲ್ಲಿ ಮಾಡುವ ದೃಢ ಭಕ್ತಿಗೆ ಸಂಘ ಅಂತ ಹೆಸರು. ಈ ಸಂಘವು ಪಕ್ವಗೊಂಡಾಗ ಅಪರೋಕ್ಷ ಜ್ಞಾನಕ್ಕೆ ಅದು ಕಾರಣವಾಗ್ತದೆ. ಆಗಲಷ್ಟೇ ಮುಕ್ತಿ. ಗೋಪಿಕಾದ್ಯಾಹ ದಿವಂ ಗತ್ವಾ ಹರಿಂ ಜ್ಞಾತ್ವಾ ಯಥಾ ತಥಂ ಪರಂ ಪದಂ ಯಯುಃ ಪೂರ್ವ ಸಂಗಾದೇವ ಶುಭೋಚಿತಾಃ. ಸತ್ಸಂಗ ಗ್ರಂಥದ ಮಾತಿದು. ಅದರಲ್ಲಿ ಬರುವ ಅಭಿಪ್ರಾಯದಂತೆ ಗೋಪಿಯರು 16,000 ಕೃಷ್ಣನ ಪತ್ನಿಯರು. ಇವರು ಹಿಂದಿನ ಜನ್ಮಗಳಲ್ಲೂ ಸಹಿತ ಸಂಘಭಕ್ತಿಯ ಸಾಧನೆಗೈದಿದ್ದರು. ಅನಂತರ ಸ್ವರ್ಗಕ್ಕೂ ಹೋಗಿ ಸ್ವಯೋಗ್ಯ ಅಪರೋಕ್ಷ ಜ್ಞಾನ ಸಂಪಾದನೆ ಮಾಡಿದ್ದಾರೆ. ರಮಾವೇಶ ಅವರಲ್ಲಿ ಇದ್ದುದರಿಂದ ಹರಿಯ ಅಂಗಸಂಗಕ್ಕೂ ಅರ್ಹರೆನಿಸಿದ್ದಾರೆ. ಆಮೇಲೆ ಅವರಿಗೆ ಮುಕ್ತಿ ತಿಳ್ಕೊಳ್ಬೇಕೇ ವಿನಃ ಬರೀ ಹರಿಯ ಸಂಘದಿಂದ ಅಂಗಸಂಗದಿಂದ ಮುಕ್ತಿ ಅನ್ನೋ ಅರ್ಥ ಅಲ್ಲ. ಆ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಕೃಷ್ಣನು ಹೇಳಿದ ಶರಣಾಗತಿಯು ಮೋಕ್ಷಪ್ರದ. ಏನು ಶರಣಾಗತಿ ಎಂದರೆ? ಹರಿಯು ಸರ್ವೋತ್ತಮ ಎಂಬ ಅರಿವಿನೊಂದಿಗೆ ಎಲ್ಲ ದೇವತೆಗಳಿರ್ತಕ್ಕಂಥ ಭಕ್ತಿಗಿಂತ ದೊಡ್ಡ ಪ್ರಮಾಣದ ಹೆಚ್ಚು ಪ್ರಮಾಣದ ಭಕ್ತಿಯನ್ನು ಹರಿಯಲ್ಲಿ ಮಾಡತಕ್ಕಂಥದಕ್ಕೆ ಈ ಸರ್ವಾಧಿಕ ಭಕ್ತಿಗೆ, ಸರ್ವೋತ್ತಮ ಭಕ್ತಿಗೆ ಅದು ಒಂದನೇ ಅಂಶ. ಎಲ್ಲವೂ ಹರಿಪೂಜೆ ಅಂತ ಭಾವಿಸಿ ಆಗಲೇ ಹೇಳಿದಂತಾನೆ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಶ್ರೀಕೃಷ್ಣಾರ್ಪಣಮಸ್ತು ಅರ್ಪಣೆ ಮಾಡತಕ್ಕಂಥ ಅಂಶ ಮತ್ತೊಂದು. ಫಲದಾಸೆ ತ್ಯಜಿಸಿ ಯಾವ ಅಪೇಕ್ಷೆ ಇಟ್ಕೊಳ್ಳೋಂಗಿಲ್ಲ, ತ್ರಿಗಣಪೂರ್ವಕ ನಿರಂತರ ಪೂಜೆಯನ್ನು ಮಾಡತಕ್ಕಂಥದ್ದು. ಹರಿಯು ನನ್ನ ಕಾಪಾಡ್ತಾನೆ. ರಕ್ಷತಿ ತೇವ ವಿಶ್ವಾಸ, ಇದು ತದೀಯೋಹಮಿತಿ ಸ್ಮೃತಿ. ಅತ್ಯಂತ ದೃಢವಾದ ನಂಬಿಕೆ ಬೇಕು. ದೇವರು ನನ್ನನ್ನು ಕಾಪಾಡಿ ತೀರ್ತಾನೆ, ನಾನು ಅವನ ದಾಸ. 5ನೇ ಅಂಶ. ಈ 5 ಅಂಶಗಳು ಕೂಡಿರತಕ್ಕಂತಹ ಅರಿವು ಆಚರಣೆಗಳೇ ಶರಣಾಗತಿ. ಇದನ್ನು ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ ತತ್ರ ಮನಸ್ಸದಾ ರಕ್ಷತಿ ತೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ ಶರಣಾಗತಿರೇಷಾ ಸ್ಯಾತ್ ವಿಷ್ಣು ಮೋಕ್ಷಫಲಪ್ರದ. ವಿಷ್ಣು ಪುರಾಣದ ಮಾತಿದು. ಹಾಗಾಗಿ ನಾವು ಯಾವುದೇ ಕಾರ್ಯವನ್ನು ಮಾಡುವಾಗ ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚ ಅಖಿಲಂ ತಥಾಪಿ ಮತ್ಕೃತ ಪೂಜಾ ತ್ವತ್ಪ್ರಸಾದೇನ ನಾನ್ಯಥಾ. ಫಲಾಪೇಕ್ಷೆ ಇಲ್ಲದೆ ಭಗವಂತನೇ ಕರ್ಮಗಳನ್ನು ಮಾಡಿಸಿದ್ದಾನೆ ಅಂತ ತಿಳಿದುಕೊಂಡು ಅದನ್ನು ಆಚರಿಸಿ ಹರಿಗೆ ಸಮರ್ಪಿಸುವುದೇ ಸನ್ಯಾಸ, ಶರಣಾಗತಿ. ಇದರಿಂದಲೇ ಮೋಕ್ಷ ಅನ್ನೋ ಮಾತನ್ನು ಚಿಂತನೆ ಮಾಡಬಹುದಾಗಿದೆ. ಮುಂದೆ ಪ್ರಶ್ನೆ ಕೇಳ್ತಾನೆ ಉದ್ಧವ, ಮನುಷ್ಯ ಗೊತ್ತಿದ್ದು ಅಂದರೆ ತಿಳಿದು ಯಾಕೆ ತಪ್ಪನ್ನು ಮಾಡ್ತಾನೆ? ಅನೇಕ ಕಡೆ ನೋಡ್ತಿದ್ದೆ ನಾವು. ಸಕ್ಕರೆ ಕಾಯಿ ಇರ್ತಕ್ಕಂಥವ್ನು ವೈದ್ಯರು ಹೇಳಿರ್ತಾರೆ, ಅವನಿಗೂ ಗೊತ್ತಿದೆ ಸಕ್ಕರೆ ತಿನ್ನಬೇಡ್ರಿ, ಸಿಹಿ ಕಾಯಿಲೆ ಇದೆ ನಿಮಗೆ, ಬಿ ಕೇರ್ಫುಲ್, ಅದು ಅಪಾಯಕಾರಿ, ಹೆಚ್ಚು ಗೊತ್ತವನಿಗೆ. ಆದರೂ ಆ ಸಿಹಿಯ ಪದಾರ್ಥ ಬಂದಾಗ ಹಾಕಿಬಿಡಪ್ಪ ಒಂದೆರಡು ಲಾಡು ತಿನ್ಬೋಣ. ಏನು ರೀ ಮತ್ತು ಶುಗರ್ ಅವು ಇದೇ ಟ್ಯಾಬ್ಲೆಟ್ಸ್ ಇದೆಯಲ್ಲ, ಇನ್ನೊಂದು 2 ಹೆಸರು ತೊಗೊಂಡ್ರೆ ಆಯಿತು. ಗೊತ್ತಿದ್ದು ತಪ್ಪು ಮಾಡ್ತಾ ಇದ್ದಾನೆ. ಗೊತ್ತಿದ್ದು ಇದೊಂದು ಉದಾಹರಣೆ ಅಷ್ಟೇ. ಇಂಥ ಅನೇಕ ಉದಾಹರಣೆಗಳು. ಅದು ಅಪಾಯಕಾರಿ ಗೊತ್ತು, ಅನಾರೋಗ್ಯಕಾರಿ ಗೊತ್ತು, ಆದ್ರೂ ಅದನ್ನು ಬಿಡಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ಯಾಕೆ ಇದು ಅಂತ ಪ್ರಶ್ನೆ ಗೀತೆಯಲ್ಲಿ ಅರ್ಜುನ ಕೇಳ್ತಾನೆ, ಇಲ್ಲಿ ಉದ್ಧವ ಕೇಳಿದ್ದಾನೆ. ಯಾಕೆ ಸಂದರ್ಭ ಉಂಟಾಗ್ತಾ ಇದೆ ಅಂತ. ಮನುಷ್ಯನನ್ನು ಇಂತಹ ತಪ್ಪೆಸಗುವಂತೆ ಮಾಡುವ ಅವನ ಮೀರಿಸಿದ ಶಕ್ತಿ ಯಾವುದು? ಕೃಷ್ಣ ಉತ್ತರ ಹೇಳಿದ. ಅಲ್ಲಿ ಉತ್ತರಿಸ್ತಕ್ಕಂಥ ವ್ಯಕ್ತಿ ಇಬ್ಬರು 2 ಕಡೆ ಒಂದೇ. ಅಲ್ಲಿ ಕೃಷ್ಣ, ಇಲ್ಲಿಯೂ ಕೃಷ್ಣನೇ. ಏನು ಉತ್ತರ ಹೇಳಿದ? ಕಾಮ ಏಷ ಕ್ರೋಧ ಏಷಃ ರಜೋ ಗುಣಸಮುದ್ಭವ. ನೋಡಪ್ಪ ಉದ್ಧವ, ಮನುಷ್ಯ ಯಾಕೆ ತಪ್ಪನ್ನು ಗೊತ್ತಿದ್ದು ತಿಳಿದು ಮತ್ತೆ ಎಸುತ್ತಾನೆ? ಒಮ್ಮೆ ಅಲ್ಲ, ರಿಪೀಟೆಡ್ಲಿ. ಸತ್ವ ರಜ ತಮ ಗುಣಗಳೇ ಎಲ್ಲ ತ್ರೈವಿಧ್ಯಕ್ಕೆ ಮೂಲ ಕಾರಣ. ಸತ್ವಗುಣದಿಂದ ಸಾತ್ವಿಕ ಪ್ರಭಾವ, ರಜತಮ ಗುಣಗಳಿಂದ ರಾಜಸ ತಾಮಸ ಪ್ರಭಾವಗಳಿಗೆ ಕಾರಣವಾಗ್ತವೆ.
ಸಾತ್ವಿಕ ಸೇವನೆಯಿಂದ ಸತ್ವಗುಣ ಹೆಚ್ಚಿಸಿಕೊಂಡು ಆ ಮೂಲಕ ರಜ ತಮ ಗುಣಗಳ ಮೇಲೆ ಅದರ ಮೇಲೆ ವಿಜಯ ಸಾಧಿಸಬೇಕು ನಾವು. ಅದರಂತೆ ವಿಷಯ ಸೇವನೆಯಲ್ಲಿ ಹರಿಯನ್ನು ಮರೆತು ನಾನೇ ಸ್ವತಂತ್ರ, ಇದರ ಪದಾರ್ಥ ನಿರ್ಮಾಣ ಮಾಡೋದು ನಾನೇ, ನನ್ನ ಸಲುವಾಗಿವೆ ಇವು ಅಂತ ತಿಳ್ಕೊಂಡು ರಜತಮ ಗುಣಗಳು ಹುಟ್ಟಿ ನಮ್ಮ ಮೇಲೆ ಪ್ರಭಾವ ಬೀರುತ್ತದೆ. ಆ ರಜತಮ ಗುಣಗಳ ಪ್ರಭಾವ ಹೆಚ್ಚುತ್ತಾ ಹೋದಂತೆ ಅದನ್ನು ಸೇವನೆ ಮಾಡತಕ್ಕ ಅಪಾಯಕಾರಿ ಗೊತ್ತಿದ್ದು ಆ ಸೇವನೆಯನ್ನು, ವಿಷಯ ಸೇವನೆಯನ್ನು ಬಿಡಲಾರದ ಮಟ್ಟಕ್ಕೆ ಹೋಗಿ ಮುಡುತ್ತಾನೆ. ಇದೇ ಮನುಷ್ಯನ ದುರಂತ. ರಜೋಗುಣಗಳ ತಮೋ ಗುಣಗಳ ಪ್ರಭಾವ ಇದು ಅನ್ನೋ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ಕೊಡ್ತಾನೆ. ಮುಂದೆ ಕೇಳಿದ ಉದ್ಧವ, ಹೌದಪ್ಪ ಕೃಷ್ಣ, ಈ ಅಪಾಯವನ್ನು ದೂರಾಗಿಸುವ ಉಪಾಯ ಏನಾದರೂ ಉಂಟೋ? ಎಸ್, ಇದೆಯಪ್ಪ. ಹಂಸ ಸನಕಾದಿಗಳ ಸಂವಾದದಲ್ಲಿ ಈ ಉಪಾಯ ಲಭ್ಯವಿದೆ. ಏನಪ್ಪ ಇದು ಹಂಸ ಸನಕಾದಿಗಳ ಸಂವಾದ? ಸ್ವಲ್ಪ ವಿವರಿಸ್ತೀಯ? ವಿಷಯ ಪದಾರ್ಥಗಳ ಸೆಳೆತವನ್ನು ತಪ್ಪಿಸಿಕೊಳ್ಳುವುದು ಹೇಗೆ ಎಂದು ಹಿಂದೊಮ್ಮೆ ಸನಕಾದಿಗಳು ತಮ್ಮ ತಂದೆಯಾಗಿರ್ತಕ್ಕಂಥ ಬ್ರಹ್ಮದೇವನನ್ನು ಕೇಳಿದರು. ಅದಕ್ಕೆ ಭಗವಂತ ಸಂಕಲ್ಪ ಏನಿತ್ತು? ನಾನೇ ಉತ್ತರಿಸ್ತೇನೆ ಇದಕ್ಕೆ ಅಂತ. ಇದು ಬ್ರಹ್ಮದೇವನಿಗೆ ಗೊತ್ತಿತ್ತು. ಅದಕ್ಕೆ ಬ್ರಹ್ಮದೇವನು ಮಾಡಿದ, ತಾನು ಉತ್ತರ ಕೊಡಲಿಕ್ಕೆ ಹೋಗಲಿಲ್ಲ, ಭಗವಂತನ ಸ್ಮರಣೆ ಮಾಡಿಬಿಟ್ಟ. ಆಗ ಭಗವಂತ ಹಂಸರೂಪದಿಂದ ಪ್ರಕಟನಾಗಿದ್ದಾನೆ, ಸನಕಾದಿಗಳ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾನೆ. ಇದೇ ಹಂಸ ಸನಕಾದಿಗಳ ಸಂವಾದ. ಹಂಸ ಏನು ಉತ್ತರ ಕೊಟ್ಟ? 1ನೇ ಭಾಗದಿಂದ ಆ ವಿವರವನ್ನು ನೋಡುವಂತಾಗಿದ್ದರೆ, ಬಿಡಬೇಕಾದ್ದನ್ನು, ಅಂದರೆ ಯಾವುದೇ ವಿಷಯ ವ್ಯಾಮೋಹನೋ ಅದ್ರ ಬಗ್ಗೆ ಅಭಿಮಾನನೋ ಬಿಡಬೇಕು ಅಂತಾಗಿದ್ದರೆ ಬಿಡುವುದು ಹೇಗೆ? ಇದನ್ನು ಬಿಡೋದು ಹೇಗೆ ಅಂತ ಅದನ್ನೇ ಯೋಚನೆ ಮಾಡ್ತಾ ಇದ್ದರೆ ಅದನ್ನೆಂದು ಬಿಡಲಿಕ್ಕಾಗೋದೇ ಇಲ್ಲ. ಅದು ಸೈಕಾಲಜಿ, ಮನುಷ್ಯನ ಸ್ವಭಾವ. ಅದು ಮಕ್ಕಳಿಗೆ ಹೇಳ್ತೇವೆ, ಆ ಕಡೆ ನೋಡಬೇಡ್ರಿ ಯಾರು ಅಂತ ಹೇಳಿಬಿಟ್ರೆ ಪರ್ಪಸ್ಲಿ ನೋಡ್ತಾರೆ. ಅಲ್ಲೇನೋ ಇದೆ, ಸಮಥಿಂಗ್ ಈಸ್ ದೇರ್, ನೋಡಲೇಬೇಕಲ್ಲ, ಕದ್ದು ಮುಚ್ಚಿ ಏನೋ ಮಾಡಿ ಒಟ್ಟಿನಲ್ಲಿ ನೋಡಬೇಡ್ರಿ ಅಂದರೆ ನೋಡೋ ಮತ್ತೊಂದು ಉತ್ಸಾಹ ಹೆಚ್ಚಾಗ್ತದೆ, ಕುತೂಹಲ ಹೆಚ್ಚಾಗ್ತದೆ. ನೋಡಬೇಡ್ರಿ ಅಂತ ಅನ್ನುವಾಗ ಅದಕ್ಕಿಂತ ಬದಲಾಗಿ ಅವ್ರ ಮನಸ್ಸನ್ನು ಡೈವರ್ಟ್ ಮಾಡಿ ಆ ವಿಷಯ ಬಂದಾಗಲೂ ಸಹಿತ ಯಾವ ಒಂದು ಕಡೆಗೆ ಎಂಗೇಜ್ ಮಾಡಿಬಿಟ್ರೆ, ಚೇಂಜ್ ಮಾಡಿ ಅದು ಮರ್ತೇ ಹೋಗ್ತದೆ. ಇದು ಬಿಡತಕ್ಕಂಥ ಉಪಾಯ ಇದು. ಹಾಗಾಗಿ ಇದನ್ನು ಬಿಡಬೇಕು ಅಂತ ಅಂದ್ಕೊಂಡು ಇದನ್ನು ಬಿಡೋದು ಹೇಗೆ ಅಂತ ಅಂದ್ಕೊಂಡು ಅದನ್ನೇ ಯೋಚನೆ ಮಾಡ್ತಾಯಿದ್ರೆ ಎಂದು ಬಿಡಲಿಕ್ಕಾಗೋದಿಲ್ಲ. ಬಿಡಬೇಕಾದ ವಿಷಯಗಳನ್ನು ಹಾಗೂ ಅದನ್ನು ಯೋಚಿಸುವ ಮನಸ್ಸನ್ನು ಎರಡನ್ನೂ ಕೂಡ ಹರಿಯಲ್ಲಿ ನಿಲ್ಲಿಸಿಬಿಟ್ರೆ ಆ ಬಿಡಬೇಕಾಗಿರತಕ್ಕ ಸಂಗತಿ, ವಿಚಾರ, ವಸ್ತು ತಾನೇ ಬಿಟ್ಟು ಹೋಗ್ತದೆ. ಆ ಮನಸ್ಸನ್ನು ಏನು ಕೆಡಿಸ್ತಕ್ಕಂಥ ವಿಷಯ ಮನಸ್ಸು ಏನು ಮಾಡ್ತಿರ್ತದೆ, ಆ ಮನಸ್ಸಿಗೆ ಒಂದು ಕೆಲಸ ಕೊಟ್ಬಿಡೋದು, ನೀ ಹರಿಸ್ಮರಣೆ ಮಾಡು. ಆ ಮನಸ್ಸನ್ನು ಹರಿಸ್ಮರಣೆಯಲ್ಲಿ ತೊಡಗಿಸಿಬಿಟ್ರೆ ವಿಷಯ ಚಿಂತನೆ ತಾನಾಗಿಯೇ ನಿಂತು ಹೋಗಿಬಿಡುತ್ತದೆ. ಹಾಗಾಗಿ ಆಸನ ಜಯ, ಒಂದು ಕಡೆ ಗಟ್ಟಿ ಕೂಡ್ತಕ್ಕಂಥದ್ದು, ಶ್ವಾಸ ಜಯ, ಇದೆಲ್ಲ ಹಿಂದೆ ಬಂದಿದೆ ವಿಷಯ. ಇದನ್ನೆಲ್ಲ ಸಾಧಿಸಿಕೊಂಡು ಭಗವಂತನ ಏಕಾವಯವ ಚಿಂತನೆ ನಡೆಸಬೇಕು. ಹಂತ ಹಂತವಾಗಿ ಹರಿಧ್ಯಾನ ಮಾಡ್ತಾ ಮಾಡ್ತಾ ಸಾಗಿದರೆ ವಿಷಯ ಧ್ಯಾನ ಮರ್ತೇ ಹೋಗ್ತದೆ. ಶಾಸ್ತ್ರದಿಂದ ಹರಿಯನ್ನು ಸರಿಯಾಗಿ ತಿಳಿದ ಜ್ಞಾನಿಗೆ ತ್ರಿಗುಣಜನ್ಯ ದೇಹಾಭಿಮಾನ ಇಲ್ಲದೇ ಇರುವುದರಿಂದ ತ್ರಿಗುಣಗಳ ಪರಿಣಾಮ, ಕಾಟ, ಉಪಟಳ ಇರುವುದಿಲ್ಲ. ಹಾಗಾಗಿ ಇದೇ ವಿಷಯಗಳ ಆಕರ್ಷಣೆಯನ್ನೋ ಪ್ರಭಾವವನ್ನು ತಪ್ಪಿಸಿಕೊಳ್ತಕ್ಕಂಥ ಉಪಾಯವಾಗಿದೆ. ಹಂಸ ತಿಳಿಸಿಕೊಟ್ಟ. ಈ ಹಂಸನ ಉತ್ತರ ಮುಂದುವರಿದ 2ನೇ ಭಾಗದಲ್ಲೂ ಉಂಟು. ಅದನ್ನು ನೋಡುವಂತಾಗಿದ್ದರೆ ಮನಸ್ಸು ಶಾಂತ ಎನಿಸುವುದು ಯಾವಾಗ? ಹರಿಚಿಂತನೆಯಿಂದ ಮಾತ್ರ. ಕೃಷ್ಣೇನೋ ಹೇಳಿದ, ಶಮೋ ಮನ್ನಿಷ್ಠತಾ ಬುದ್ಧಿ. ಶಮ, ಶಾಂತಿ ಯಾವುದಕ್ಕರ್ಥ ಇದು? ಭಗವಂತನ ಮನಸ್ಸನ್ನು ಕೇಂದ್ರೀಕರಿಸಿದಾಗಲೇ ಅದಕ್ಕೆ ಶಾಂತಿ, ಶಮ ಅಂತ ಹೆಸರು. ಎಂಪ್ಟಿ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್. ಖಾಲಿ ಮನಸ್ಸಿತ್ತು ಅಂದರೆ ಏನೋ ಕೆಟ್ಟ ವಿಚಾರ ಬರಲಿಕ್ಕೆ ಪ್ರಾರಂಭ ಆಗಿಬಿಡ್ತದೆ. ಮನಸ್ಸನ್ನು ಎಂದೂ ಕೂಡ ಖಾಲಿ ಬಿಡತಕ್ಕದ್ದಲ್ಲ. ಒಂದಲ್ಲ ಒಂದರಲ್ಲಿ ಒಳ್ಳೆಯ ಕಾರ್ಯ ತೊಡಗಿಸ್ಬೇಕು ಅದನ್ನು. ವಾಲ್ಮೀಕಿ ನಿದರ್ಶನ ನಮ್ಮ ಕಣ್ಮುಂದೆ ಇದೆ. ಕ್ರೌಂಚ ಪಕ್ಷಿ ಅವನೋ ಬೇಡ ಕೊಂದಿದ್ದ,
ಸ್ನಾನಕ್ಕೆ ಹೊರಟಿದ್ರು ಮಹರ್ಷಿ ವಾಲ್ಮೀಕಿ. ಅದನ್ನು ನೋಡಿದರು ದೃಶ್ಯವನ್ನು. ಯೋ ರಾಮ, ಎಂಥ ಪಾಪಿ ಅವನು, ಪಾಪ ಆ ಪಕ್ಷಿಗಳು ತಂಪಾಡ್ತಾವು ಆಟಾಡ್ಕೊಂಡಿವೆ, ಕೊಂದು ಹಾಕ್ಬಿಟ್ನಲ್ಲ ಅಂತ ಅವ್ರ ಬಾಯಿಂದ ಶಾಪದ ಮಾತು ಬಂತು ವಾಲ್ಮೀಕಿ ಮಹರ್ಷಿಗಳ ಮಾತಿನಿಂದ. ಯತ್ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ಹಾಗಾಗಿ ಹೇ ಬೇಡ, ನೀನು ಬಹುಕಾಲ ಬದುಕಬೇಡ. ಶಾಪ ಕೊಟ್ಬಿಟ್ರು. ಮಾ ಪ್ರತಿಷ್ಠಾಂ ತ್ವಂ ಅಗಮಃ ಯತ್ಕ್ರೌ ಶಾಶ್ವತೀ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ಶಾಪ ಕೊಟ್ಟರು, ಆದರೂ ಮನಸ್ಸು ಸಮಾಧಾನ ಆಗಲಿಲ್ಲ. ತಪಸ್ಸು ಮಾಡ್ತಾ ಸ್ನಾನ ಮಾಡಿ ಬಂದು ಕುತ್ಕೊಂಡು ಮತ್ತೆ ಅದೇ ವಿಚಾರ ಗುಂಪು ತಲೆಯಾಗ. ಬ್ರಹ್ಮದೇವ ಬಂದ, ಇದನ್ನು ನೀನು ಮರಿಬೇಕು ಅಂತ ಕೂತ್ಕೊಂಡ್ರೆ ಮರಿಲಿಕ್ಕೆ ಆಗೋದಿಲ್ಲ. ಅದನ್ನು ಮರಿಬೇಕು ಅಂತಾಗಿದ್ದರೆ ನಿನ್ನ ಮನಸ್ಸನ್ನು ಮತ್ತೊಂದರಲ್ಲಿ ಎಂಗೇಜ್ ಮಾಡು. ಈಗ ನೀನು ಸಮಕಾಲೀನಾಗಿರ್ತಕ್ಕಂತಹ ಪ್ರಭು ರಾಮಚಂದ್ರನ ಕಥೆಯನ್ನು, ರಾಮಾಯಣ ಗ್ರಂಥವನ್ನು ಬರೆ, ಅಲ್ಲಿ ನಿನ್ನ ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡು, ಅದು ಮರ್ತು ಹೋಗ್ತದೆ. ಅದನ್ನೇ ಮಾಡಿದ ಯಾರು? ವಾಲ್ಮೀಕಿ. ಆ ದುಃಖ ಮರ್ತೋಯ್ತು. ಹಾಗೆ ನಾವು ದುಃಖವನ್ನು ಮರಿಬೇಕು ಅಂತಾದಾಗ ಮತ್ತೊಂದರ ಮನಸ್ಸನ್ನು ತೊಡಗಿಸುವ ಕಾರ್ಯವನ್ನು ಮಾಡಬೇಕೇ ವಿನಃ, ಆವಾಗ ದುಃಖ ಮರಿತದೆ ವಿನಃ, ಇಲ್ಲದಿದ್ದರೆ ಮರಿಬೇಕು ಅಂದರೆ ಮರಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ದಾಸರು ಹೇಳಿದರು, ಅನುಗಾಲವು ಚಿಂತೆ ಜೀವಕ್ಕೆ, ರೊಕ್ಕವಿದ್ದರೂ ಚಿಂತೆ ಇಲ್ಲದಿರಲು ಚಿಂತೆ, ರೊಕ್ಕ ಗಳಿಸುವ ಮಾರ್ಗ ಮಹಾಚಿಂತೆ, ಸತಿಗಳಿದ್ದರೂ ಚಿಂತೆ ಇಲ್ಲದಿರಲು ಚಿಂತೆ, ಮತಿಹೀನೆ ಸತಿಯಾದರೂ ಮಹಾಚಿಂತೆ. ಆ ಚಿಂತೆ ದೊಡ್ಡ ಪಟ್ಟಿಯನ್ನೇ ಕೊಡ್ತಾರೆ. ಕೊನೆಯೇ ಹೇಳಿಬಿಟ್ರು ಏನು? ಪುರಂದರ ವಿಠ್ಠಲನ್ನ ನೆನೆದರೆ ಚಿಂತೆ ನಿಶ್ಚಿಂತೆ, ದಟ್ ಈಸ್ ಎಂಡ್. ಭಗವಂತ ಸ್ಮರಣೆ ಮಾಡಿಬಿಟ್ರೆ ಚಿಂತೆ ಮುಕ್ತಾಯವಾಗಿಬಿಡ್ತದೆ. ಎಂಥ ಸುಂದರವಾದ ಮಾತು ನೋಡ್ರಿ. ಇವತ್ತು ಏನು ಬೇಕಾದ್ರೂ ವಿಚಾರ ಮಾಡಿರಿ, ಯಾರೋ ಮನೆಗೆ ಕರೀತಾರೆ, ನಾವು ಹೋಗಿರ್ತೇವೆ ಭೇಟಿ ಆಗಲಿಕ್ಕೆ, ನಮ್ಮ ಬಂಧುಗಳು, ರಿಲೇಷನ್ನು, ಫ್ರೆಂಡ್ಸು ಯಾರೋ, ಅವೆಲ್ಲ ತೋರಿಸ್ತಾರೆ ತಮ್ಮ ತೋರಿಸ್ಬೇಕು ಅಂತ. ಇಷ್ಟು ಬಂಗಾರ ತೊಗೊಂಡಿದ್ದೀವಿ, ಇಷ್ಟು ಬೆಳ್ಳಿ ತೊಗೊಂಡಿದ್ದೀವಿ, ಇಷ್ಟೆಲ್ಲ ಬಟ್ಟೆಗಳು. ಹಾಗೆ ನಮ್ಮ ತಲೆ ಕೆಟ್ಟು ಹೋಗ್ತದೆ. ಎಷ್ಟು ತೊಗೊಂಡಿದ್ದಾರಪ್ಪ ಇವರು, ಯೋ ದೇವ ಅಂತ ತಿಳ್ಕೊಂಡು ಅಂತ. ಹಾಗಾಗಿ ಉಳಿದವರು ತಮ್ಮ ಬಟ್ಟೆ, ಬಂಗಾರ, ಬೆಳ್ಳಿ ವಸ್ತು ತೋರಿಸಿದ್ರು, ಅದರ ಮನಸ್ಸು ವ್ಯಗ್ರವಾಗ್ತದೆ, ಉಗ್ರವಾಗ್ತದೆ, ಆಕ್ರೋಶ ಆವೇಶಗೊಳ್ತದೆ, ಶಾಂತ ಆಗೋದಿಲ್ಲ. ಶಾಂತ ಆಗೋದು ಯಾವಾಗ? ಹರಿಸ್ಮರಣೆ ಮಾಡಿದಾಗ. ಬೀಜ ನೇರವಾಗಿ ಬಿತ್ತಿದರೆ ಅದು ಜೋಳನೇ ಇರಲಿ, ಗೋಧಿನೇ ಇರಲಿ, ಧಾನ್ಯ ಹುಟ್ಟುತ್ತದೆ. ಅದೇ ಬೀಜವನ್ನು ಹುರಿದು ಬಿತ್ತಿದರೆ ಮತ್ತೆ ಹುಟ್ಟುವ ಪ್ರಮೇಯವೇ ಇಲ್ಲ. ಹಾಗೆ ಭಗವಂತ ಮನಸ್ಸನ್ನು ಇರಿಸಿಬಿಟ್ರೆ ಮತ್ತೆ ಅದು ಸಂಸಾರಕ್ಕೆ ಎಳೆಸುವುದಿಲ್ಲ. ಅದೊಂದೇ ಮಾರ್ಗ. ಭಗವಂತನನ್ನು ನೆನೆದರೆ ಚಿಂತೆ ನಿಶ್ಚಿಂತೆ. ಅದನ್ನು ಕೂಡ ಇಲ್ಲಿ ತಿಳಿಸಿರ್ತಕ್ಕಂಥ ಮಾತಾಗಿದೆ. ಉದ್ಧವ ಏನು ಪ್ರಶ್ನಿಸಿದ? ವಿಷಯಾಸಕ್ತಿ ಬಿಟ್ಟು ದೃಢವಾದ ಹರಿಭಕ್ತಿ ಸಾಧನೆಯಿಂದ ಮೋಕ್ಷ ಪ್ರಾಪ್ತಿ, ಇದು ತಿಳಿಸಿರ್ತಕ್ಕಂಥ ಒಂದು ಮಾರ್ಗ. ಯಾಗ ದಾನಾದಿಗಳಿಂದಲೂ ಕೂಡ ಸ್ವರ್ಗಾದಿ ಪ್ರಾಪ್ತಿ, ಅದೊಂದು ಕ್ರಮ ಇದೆ. ಇನ್ನೊಂದು ಮಾರ್ಗ, ಈ ದುರ್ಮತಗಳು ಬೇರೆ ಒಂದಿಷ್ಟು ಸೇರ್ಕೊಂಡ್ಬಿಟ್ಟವೆ. ಅವರೊಂದು ರೀತಿ ಹೇಳೋದು, ಇವರೊಂದು ರೀತಿ ಹೇಳೋದು, ಏನಿದೆಲ್ಲ ಗೊಂದಲ, ನನಗೊಂದು ಅರ್ಥ ಆಗ್ತಾ ಇಲ್ಲಪ್ಪ, ಇಷ್ಟೆಲ್ಲ ಗೊಂದಲ ಕಾರಣ ಏನು ಅಂತ ಕೂಡ ಉದ್ಧವ ಕೇಳ್ತಾನೆ.